ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಭವಿಸಿದಂತ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಸದ್ಯ ತನಿಖೆ ಚುರುಕಾಗ್ತಾ ಇದೆ. ತನಿಖೆಯ ವೇಳೆ ಹಲವು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ದೆಹಲಿಯ ಕೆಂಪುಕೋಟೆ ಸಮೀಪ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಾದಂತ ಬ್ಲಾಸ್ಟ್ ಏನಿದೆ, ಇದು ವ್ಯವಸ್ಥಿತ ಪ್ಲಾನ್ ಆಗಿರಲಿಲ್ವಾ ಅನ್ನೋದು ತನಿಖೆಯಲ್ಲಿ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತ ಸೃಷ್ಟಿಯಾಗ್ತಾ ಇರುವಂತ ಅನುಮಾನ. ಇದು ಆತ್ಮಾಹುತಿ ಬಾಂಬ್ ದಾಳಿಯಲ್ಲ, ಬದಲಾಗಿ ಆಕಸ್ಮಿಕ ಬ್ಲಾಸ್ಟ್. ಇದು ಭಯದಿಂದಾದಂತ ಸ್ಫೋಟ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಉಗ್ರರ ವಿರುದ್ಧ ಆಪರೇಷನ್ ತೀವ್ರವಾದ ಬೆನ್ನಲ್ಲೇ ನಡೆದಿದ್ದಂತ ಬಾಂಬ್ ಬ್ಲಾಸ್ಟ್ ಇದು. ತನಿಖಾ ಏಜೆನ್ಸಿ ಕೈಯಲ್ಲಿ ಸಿಕ್ಬೀಳ್ತೀವಿ ಎನ್ನುವಂತ ಭಯದಿಂದ ಇದ್ದಂತ ಸ್ಫೋಟಕಗಳನ್ನ ಕಾರಿಗೆ ತುಂಬಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲಾಗ್ತಾ ಇತ್ತು. ಈ ವೇಳೆ ಆಗಿರುವಂತ ಬ್ಲಾಸ್ಟ್ ಇದು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ. ಅಂದ್ರೆ ಇದೇ ಸ್ಥಳದಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡಬೇಕು ಅಂತ ಬಂದಿರೋದಲ್ಲ, ಬದಲಾಗಿ ಸ್ಫೋಟಕಗಳನ್ನ ಸಾಗಿಸಲಾಗ್ತಾ ಇತ್ತು. ಸ್ಫೋಟಕಗಳನ್ನ ಸಾಗಿಸಲಾಗ್ತಾ ಇದ್ದಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆಗಿರುವಂತ ಬ್ಲಾಸ್ಟ್ ಇದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಬ್ಲಾಸ್ಟ್ ನ ಇಂಟೆನ್ಸಿಟಿ ಮತ್ತು ಸ್ಥಳದಲ್ಲಿ ಪತ್ತೆಯಾದಂತ ವಸ್ತುಗಳು ಇದು ಎಲ್ಲವನ್ನ ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಇದು ಆತ್ಮಾಹುತಿ ಬಾಂಬ್ ದಾಳಿಯಲ್ಲ, ಆಕಸ್ಮಿಕವಾಗಿ ಬಾಂಬ್ ಸ್ಫೋಟ ಆಗಿದೆ ಅನ್ನೋದು ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿರುವಂತ ಲೀಡ್. ಇದು ಉದ್ದೇಶಪೂರ್ವಕ ಸ್ಫೋಟ ಅಲ್ಲ. ಅಂದ್ರೆ ಡಾಕ್ಟರ್ ಉಮರ್ ಅನ್ನುವಂತ ಭಯೋತ್ಪಾದಕ ಆತನ ಸಹಚರರು ಸಿಕ್ಕಾಕೊಂಡ್ರು ಅನ್ನೋ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತ ಪ್ರಯತ್ನದಲ್ಲಿದ್ದ. ತಪ್ಪಿಸಿಕೊಳ್ಳೋ ಸಂದರ್ಭದಲ್ಲಿ ತನ್ನ ವಾಹನಕ್ಕೆ ಸ್ಫೋಟಕಗಳನ್ನ ತುಂಬಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದ. ಈ ವೇಳೆ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿದೆ ಅನ್ನೋದು ಒಂದು ಆಯಾಮ. ಆದ್ರೆ ಮತ್ತೊಂದು ಆಯಾಮ, ಸ್ಫೋಟಕಗಳನ್ನ ತುಂಬಿಕೊಂಡು ಹೋಗಲಾಗ್ತಾ ಇತ್ತು. ತಾನು ಸಿಕ್ಕಿ ಬೀಳ್ತೀನಿ ಎನ್ನುವಂತ ಭಯ ಆತನನ್ನ ಕಾಡ್ತಾ ಇತ್ತು. ಪ್ಯಾನಿಕ್ ಆಗಿದ್ದ ಆತ, ಹತಾಶನಾಗಿದ್ದ. ಹತಾಶೆಯ ಪ್ರಯತ್ನವಾಗಿ ನಾನೆಂತೂ ಸಿಕ್ಕಿ ಹಾಕೊಳ್ಳೋದು ಗ್ಯಾರಂಟಿ, ನಾನು ಸಿಕ್ಕಾಕೊಳ್ಳೋದರ ಬದಲಾಗಿ ಒಂದಿಷ್ಟು ಜನರನ್ನ ಕೊಂದು ಮುಗಿಸಿಯೇ ನನ್ನ ಧರ್ಮ ಗ್ರಂಥಗಳಲ್ಲಿ ಪ್ರಸ್ತಾಪ ಆಗಿರುವಂತ ಜನ್ನತ್ ತಲುಪ್ತೀನಿ ಅಂತ ಆತ ಭಾವಿಸಿದ ರೀತಿಯಲ್ಲಿದೆ ಅಂತ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಸಾಯೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಜನರನ್ನ ಕೊಂದ್ರೆ ಅದು ಜಿಹಾದ್ ಆಗತ್ತೆ, ನನಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಈತ ಭಾವಿಸಿದ್ನ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಸಿಕ್ಕಿರುವಂತ ಸ್ಫೋಟದ ನಂತರ ಸಿಕ್ಕಿರುವಂತ ಸಾಕ್ಷ್ಯಗಳನ್ನು ಪರಿಗಣಿಸಿದಾಗ ಐಇಡಿ ಅಂದ್ರೆ ಸುಧಾರಿತ ಸ್ಫೋಟಕಗಳನ್ನು ಅಭಿವೃದ್ಧಿಪಡಿಸಿರಲಿಲ್ಲ. ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಕುಳಿ ಬಿದ್ದಿರಬೇಕು, ಗುಂಡಿ ಬಿದ್ದಿರಬೇಕು, ಅದಾಗಿಲ್ಲ. ಕಬ್ಬಿಣದ ತುಂಡುಗಳು ಪತ್ತೆಯಾಗಿಲ್ಲ. ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಸ್ಫೋಟಕಗಳನ್ನ ಸಾಗಿಸುವಂತ ಪ್ರಯತ್ನಗಳಾಗ್ತಾ ಇತ್ತು. ಆಕಸ್ಮಿಕವಾಗಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋದು ಒಂದು ಆಯಾಮ. ಆದ್ರೆ ಎರಡನೆಯದ್ದು, ತರಾತುರಿಯಲ್ಲಿ ಏನೋ ಒಂದು ಮಾಡಿಬಿಡಬೇಕು ಅಂತ ಹೊರಟಿದ್ದ, ಮಾರ್ಗ ಮಧ್ಯದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದು ಮತ್ತೊಂದು ಆಯಾಮ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಶಶಿಶೇಖರ್, ಎರಡು ಆಯಾಮಗಳ ಬಗ್ಗೆ ನೋಡಿದ್ವಿ. ಒಂದು ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿರೋದು, ಮತ್ತೊಂದು ತರಾತುರಿಯಲ್ಲಿ ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ, ಬ್ಲಾಸ್ಟ್ ಆಗಿದೆ. ಈ ಎರಡರಲ್ಲಿ ತನಿಖಾ ಸಂಸ್ಥೆಗಳು ಯಾವುದನ್ನ ಊಹಿಸ್ತಾ ಇದ್ದಾವೆ, ಏನಾಗಿರೋದು? ರಕ್ಷತ್, 10ನೇ ತಾರೀಕು ಸಂಜೆ 6:52 ಸ್ಫೋಟ ಆದ ನಂತರ ಈ ಸ್ಫೋಟಕ್ಕೆ ರೀಸನ್ ಏನು ಅಂತ ತನಿಖಾ ಏಜೆನ್ಸಿಗಳು ಕಾರಣವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾವೆ. ಒಂದು, ಇದು ಆತ್ಮಾಹುತಿ ದಾಳಿ ಅಲ್ಲ ಅನ್ನುವಂತಹ ನಿರ್ಧಾರಕ್ಕೆ ತನಿಖಾ ಏಜೆನ್ಸಿಗಳು ಬಂದಿದ್ದಾವೆ. ಯಾಕೆಂದರೆ ಮೊದಲನೇದು, ಯಾಕೆ ಇದು ಆತ್ಮಾಹುತಿಯ ದಾಳಿ ಅಲ್ಲ ಅನ್ನುವ ನಿರ್ಧಾರಕ್ಕೆ ಬಂದು ಅಂದರೆ ಕಾರಿನಲ್ಲಿ 3 ಇದ್ರು ಅನ್ನುವ ಕಾರಣಕ್ಕೆ. ಯಾವುದೇ ಒಂದು ಉಗ್ರ ಸಂಘಟನೆ ಉಗ್ರರನ್ನು ತಯಾರು ಮಾಡಬೇಕಾದ್ರೆ ಅವರಿಗೆ ತರಬೇತಿಯನ್ನು ಕೊಟ್ಟಿರುತ್ತೆ, ಅವರನ್ನು ಅಸೆಟ್ ರೀತಿಯಲ್ಲಿ ಬೆಳೆಸಿರುತ್ತೆ.
ಒಂದು ಉಗ್ರ ಕೃತ್ಯಕ್ಕೆ ಒಬ್ಬ ಉಗ್ರನನ್ನು ಬಳಸ್ತಾರೆ. ಅಂದರೆ ಆತ್ಮಾಹುತಿ ದಾಳಿಗೆ ಒಂದು ಆತ್ಮಾಹುತಿ ದಾಳಿಗೆ ಒಬ್ಬ ವ್ಯಕ್ತಿಯನ್ನು ಬಳಸಲಾಗುತ್ತೆ. 3 ಜನರು ಒಂದೇ ದಾಳಿಯಲ್ಲಿ ಬಲಿಯಾದ್ರೂ ಉಗ್ರರ ಪಾಲಿಗೆ, ಉಗ್ರ ಸಂಘಟನೆಗಳ ಪಾಲಿಗೆ ಇನ್ನಿಬ್ಬರು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನುವ ರೀತಿಯಲ್ಲಿ ಆಗತ್ತೆ. ಆ ಕಾರಣಕ್ಕಾಗಿ ಇದು ಆತ್ಮಾಹುತಿ ದಾಳಿಯಲ್ಲ ಅನ್ನುವ ನಿರ್ಧಾರಕ್ಕೆ ನಿನ್ನೆಯೇ ಬಂದಿದ್ರು. ಹಾಗಿದ್ರೆ ಯಾವ ರೀತಿಯ ದಾಳಿ? ಒಂದು ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿರಬಹುದು, ಸ್ಫೋಟಕ. ಶಾರಿಕ್ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ಫೋಟ ಆಯಿತು, ಆ ರೀತಿಯಲ್ಲಿ ಆಗಿರಬಹುದು ಅನ್ನುವಂತಹ ಒಂದು ಅಂದಾಜು. ಮತ್ತೊಂದು ಅಂದಾಜು, ಕಳೆದ 1 ವಾರದಿಂದ ತನಿಖಾ ಏಜೆನ್ಸಿಗಳು ಮತ್ತು ದೇಶಾದ್ಯಂತ NIA ರೇಡ್ಗಳನ್ನು ಮಾಡ್ತಾ ಇದೆ, ಉಗ್ರರ ಸ್ಲೀಪರ್ ಸೆಲ್ಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು, ಟೆರರ್ ನೆಟ್ವರ್ಕ್ಗಳ ಬೆನ್ನ ಹಿಂದೆ ಬಿದ್ದಿತ್ತು. ಅದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶದ ಭಾಗಗಳಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾ ಇತ್ತು. ಯಾವಾಗ ಫರೀದಾಬಾದ್ನಲ್ಲಿ ಮೊನ್ನೆ ಬೆಳಗ್ಗೆ ದಾಳಿಯನ್ನು ಮಾಡಲಾಯಿತು, 2900 kgಯಷ್ಟು ಸ್ಫೋಟಕಗಳನ್ನು ಸೀಸ್ ಮಾಡಲಾಯಿತು. ಅದಾದ ನಂತರ ಫರೀದಾಬಾದ್ನಿಂದ ಹೊರಟಂತಹ I-20 ಕಾರು ದೆಹಲಿಗೆ ಬಂದಿತ್ತು, ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದೆ. 2 ಸಾಧ್ಯತೆಗಳಿದ್ದಾವೆ. 2 ಸಾಧ್ಯತೆಗಳಿಗೆ ತನಿಖಾ ಏಜೆನ್ಸಿಗಳು ರೀಸನನ್ನು ಕೊಡ್ತಾ ಇದ್ದಾವೆ. ಒಂದು, ಕಾರ್ನಲ್ಲಿದ್ದಂತಹ ಸ್ಫೋಟಕ ಬಾಂಬ್ ಆಗಿ, ಸಂಪೂರ್ಣ ಬಾಂಬ್ ಆಗಿ ತಯಾರಾಗಿರಲಿಲ್ಲ ಅನ್ನೋದು ಒಂದು ಕಾರಣ. ಮತ್ತೊಂದು ಕಾರಣ, ಕಾರಿನಲ್ಲಿದ್ದಂತಹ ಸ್ಫೋಟಕ IED ಆಗಿ ಸಂಪೂರ್ಣವಾಗಿ ಸಿದ್ಧತೆಯಾಗಿರಲಿಲ್ಲ. IED ಅಂದರೆ ಸುಧಾರಿತ ಸ್ಫೋಟಕ ಸಾಮಗ್ರಿ, ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ. ಆ ರೀತಿಯಾಗಿ ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಮಾಡಿದ್ರೆ ಸ್ಫೋಟದ ತೀವ್ರತೆ, ಅದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ, ಅದರಿಂದ ಗರಿಷ್ಠವಾದಂತಹ ಹಾನಿಯಾಗುತ್ತೆ. ಮೊಳೆಗಳನ್ನು ಹಾಕ್ತಾರೆ, ಕಬ್ಬಿಣದ ಚೂರುಗಳನ್ನು ಹಾಕ್ತಾರೆ, ಶಾರ್ಪ್ ಕಬ್ಬಿಣದ ಚೂರುಗಳನ್ನು ಹಾಕಿ ಇಂಪ್ಯಾಕ್ಟ್ ಜಾಸ್ತಿ ಆಗುವಂತೆ ಮಾಡ್ತಾರೆ. ಸ್ಫೋಟ ನಡೆದಂತಹ ರೀತಿಯನ್ನು ನೋಡಿದ್ರೆ ಬಾಂಬ್ ತಯಾರಾಗಿರಲಿಲ್ಲ, IED ತಯಾರಾಗಿರಲಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಮತ್ತು ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಗುಂಡಿ ಬಿದ್ದಿಲ್ಲ. ಸಾಮಾನ್ಯವಾಗಿ IEDಗಳು ಬ್ಲಾಸ್ಟ್ ಆದಾಗ, ಪೂರ್ಣ ಪ್ರಮಾಣದ ಬಾಂಬ್ ಬ್ಲಾಸ್ಟ್ ಆದಾಗ ನೆಲದಲ್ಲಿ ಗುಂಡಿ ಬೀಳುತ್ತೆ. ಆ ರೀತಿಯಾದಂತಹ ಯಾವುದೇ ಆಗಿಲ್ಲ. ಒಂದು ಆಕಸ್ಮಿಕವಾಗಿ ಸ್ಫೋಟ ಆಗಿರಬಹುದು, ಇಲ್ಲವೇ ಪೊಲೀಸರಿಗೆ ಸಿಕ್ಕಿ ಬಿದ್ದು ಬಿಡಬಹುದು ಅನ್ನುವ ಕಾರಣಕ್ಕಾಗಿ ಬ್ಲಾಸ್ಟ್ ಆಗಿರ್ಬೋದು. ಆಕಸ್ಮಿಕವಾಗಿ ಸ್ಫೋಟ ಅದು ಯಾವ ಕಾರಣದಿಂದ ಆದರೂ ಆಗಬಹುದು. ಆದರೆ ಆ ತಕ್ಷಣಕ್ಕೆ ಸ್ಫೋಟ ಮಾಡೋದಕ್ಕೆ ಸಾಧ್ಯನಾ? ಅಮೋನಿಯಂ ನೈಟ್ರೇಟ್ ಇದ್ದರೆ ಹೌದು, ಸಾಧ್ಯ ಆಗುತ್ತೆ. ಅಮೋನಿಯಂ ನೈಟ್ರೇಟ್ ಇದ್ದಾಗ ಅಮೋನಿಯಂ ನೈಟ್ರೇಟ್ಗೆ ಬೆಂಕಿಯನ್ನು ತಾಗಿಸಿದರೆ ಅದು ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇದು ಆಗಿರಬಹುದು ಅಂತ ತನಿಖಾ ಏಜೆನ್ಸಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾವೆ. ಇದು ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಸೂಸೈಡ್ ಬಾಂಬಿಂಗ್ ಅಲ್ಲ. ಇದು ಆಕಸ್ಮಿಕವಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಫೋಟಕವನ್ನು ಸಾಗಿಸುವ ಸಂದರ್ಭದಲ್ಲಿ ಆಗಿರಬಹುದು, ಅಥವಾ ತನಿಖಾ ಏಜೆನ್ಸಿಗಳ ಭಯಕ್ಕೆ ಬಿದ್ದು ಆತ ಒಳಗಿದ್ದಂತಹ ಮೊಹಮ್ಮದ್ ಉಮರ್ ಏನಿದ್ದಾನೆ ಆತ ಅದನ್ನು ಬ್ಲಾಸ್ಟ್ ಮಾಡಿರಬಹುದು. ಈ 2 ಸಾಧ್ಯತೆಗಳ ಮೇಲೆ ತನಿಖೆಯನ್ನು ಮಾಡ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಲಿಂಕ್ಗಳು ಸಿಗ್ತಾ ಇದ್ದಾವೆ. 2900 kg ಸ್ಫೋಟಕ ಸಾಮಗ್ರಿಯನ್ನು ಸಂಗ್ರಹ ಮಾಡಿದ್ರು ಫರೀದಾಬಾದ್ನಲ್ಲಿ. ಜಮ್ಮು ಕಾಶ್ಮೀರದ ಪುಲ್ವಾಮಾದ ವೈದ್ಯರ ತಂಡ, ಆ ವೈದ್ಯರ ತಂಡಕ್ಕೂ ಮತ್ತು ಇಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಬಲಿಯಾದ ಕಾರ್ನಲ್ಲಿದ್ದಂತಹ ಉಮರ್ ಮೊಹಮ್ಮದ್ಗೂ ಸಂಪರ್ಕ ಇದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ಕೂಡ ಜಮ್ಮು ಕಾಶ್ಮೀರದ ಪುಲ್ವಾಮಾದವನು, ಆತ ಕೂಡ ಹರಿಯಾಣದ ಫರೀದಾಬಾದ್ನ ಅಲ್ಫಲಾ ವಿವಿಯಲ್ಲೇ ಕೆಲಸ ಮಾಡ್ತಾ ಇದ್ದ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.